ನಮಸ್ಕಾರ. ಇವತ್ತು ನಾವು ಒಂದು ರೋಚಕ ಟಾಪಿಕ್ ಬಗ್ಗೆ ಮಾತನಾಡುತ್ತೇವೆ. ಕನ್ನಡ ಚಿತ್ರರಂಗದಲ್ಲಿ ಹಲವು ವರ್ಷಗಳಿಂದ ಸಂಚಲನ ಸೃಷ್ಟಿಸಿರುವ ಕೆಲವು ವಿವಾದಾತ್ಮಕ ವಿಷಯಗಳ ಬಗ್ಗೆ ಚರ್ಚಿಸೋಣ. ಮೈಸೂರು ಲೋಕೇಶ್ ಮತ್ತು ಡಿಂಗ್ರಿ ನಾಗರಾಜ್ ಅವರ ಹೆಂಡತಿ ಓಡಿ ಹೋಗಿದ್ದು ನಿಜನಾ? ಪವಿತ್ರ ಲೋಕೇಶ್ ಕೂಡ ಬೇರೆಯವರ ಜೊತೆ ಓಡಿ ಹೋಗಿದ್ರ? ಸುಚೇಂದ್ರ ಪ್ರಸಾದ್ ಅವರಿಗೆ ಮೋಸ ಮಾಡಿದ್ರ ಪವಿತ್ರ ಲೋಕೇಶ್? ಇದೆಲ್ಲ ಗಾಸಿಪ್ ಆಗಿರಬಹುದಾ ಅಥವಾ ಸತ್ಯವಿದೆಯಾ? ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಸ್ನೇಹಿತರೆ, ನಾನು ಮೈಸೂರು ಲೋಕೇಶ್ ಅವರ ಬಗ್ಗೆ ಮಾತನಾಡ್ತೇನೆ. ಇವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಹೆಸರು. ರಂಗಭೂಮಿ ಮತ್ತು ಸಿನಿಮಾ ಎರಡರಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ ನಟ ಮೈಸೂರು ಲೋಕೇಶ್. ಇವರ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಪ್ರಶ್ನೆ ಇವತ್ತಿಗೂ ಗಾಸಿಪ್ ಸರ್ಕಲ್ನಲ್ಲಿ ಓಡಾಡುತ್ತಿದೆ. ಇವರು ಡಿಂಗ್ರಿ ನಾಗರಾಜ್ ಹೆಂಡತಿ ಜೊತೆ ಓಡಿ ಹೋಗಿದ್ರು ಎಂಬುದು ನಿಜವಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈಗ ಡಿಂಗ್ರಿ ನಾಗರಾಜ್ ಕೂಡ ಒಬ್ಬ ಖ್ಯಾತ ನಟ ಕೂಡ. ಕನ್ನಡ ಸಿನಿಮಾದಲ್ಲಿ ತಮ್ಮ ಹಾಸ್ಯ ಪಾತ್ರಗಳಿಂದ ಮತ್ತು ಪೋಷಕ ಪಾತ್ರಗಳಿಂದ ಜನರ ಮನಗೆದ್ದವರು. ಆದರೆ ಈ ಇಬ್ಬರ ನಡುವೆ ಏನಾದರೂ ಸಂಬಂಧ ಇತ್ತಾ? ಮೈಸೂರು ಲೋಕೇಶ್ ಅವರು ಡಿಂಗ್ರಿ ನಾಗರಾಜ್ ಅವರ ಹೆಂಡತಿ ಜೊತೆ ಹೋಗಿದ್ದು ಗಾಸಿಪು ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಸ್ನೇಹಿತರೆ. ಆದರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕಾಗುತ್ತೆ. ಈ ರೀತಿಯ ಮಾತುಗಳು ಹೆಚ್ಚಾಗಿ ಗಾಸಿಪ್ ಪತ್ರಿಕೆಗಳಲ್ಲಿ ಬರ್ತಾ ಇದ್ವು, ಆದರೆ ಯಾವುದೇ ದೃಢೀಕೃತ ಮಾಹಿತಿ ಇದಕ್ಕೆ ಸಿಕ್ಕಿಲ್ಲ. ಮೈಸೂರು ಲೋಕೇಶ್ ಅವರು ಕುಟುಂಬದ ಬಗ್ಗೆ ಹೆಚ್ಚು ಮಾಹಿತಿ ಸಾರ್ವಜನಿಕವಾಗಿ ಬಹಿರಂಗವಾಗಿಲ್ಲ ಸ್ನೇಹಿತರೆ. ಅವರ ಮಗಳು ಪವಿತ್ರ ಲೋಕೇಶ್ ಕೂಡ ಈ ಬಗ್ಗೆ ಎಂದೂ ತೆರೆದುಕೊಂಡು ಮಾತನಾಡಿಲ್ಲ. ಹಾಗಾಗಿ ಇದು ಕೇವಲ ಒಂದು ಊಹಾಪೋಹ ಆಗಿರಬಹುದು ಎಂಬ ಅನುಮಾನ ಕೂಡ ತುಂಬಾ ಇದೆ ಸ್ನೇಹಿತರೆ. ನೀವೇ ಯೋಚಿಸಿ, ಆ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಆದರೆ ಗಾಸಿಪ್ ತುಂಬ ವೇಗವಾಗಿ ಹರಡುತ್ತಿತ್ತು. ಇದರ ಎಷ್ಟು ಸತ್ಯ ಎಂಬುದೇ ನಮಗೆ ಪ್ರಶ್ನೆಯಾಗಿ ಉಳಿದಿದೆ. ಇದರಲ್ಲಿ ಎಷ್ಟು ಸತ್ಯ ಇದೆ ಎಂಬುದು ನಾವು ಖಚಿತವಾಗಿ ಹೇಳಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಇದು ಒಂದು ಆಸಕ್ತಿಕರ ಕಥೆಯಾಗಿ ಉಳಿದಿದೆ ಅಲ್ಲವೇ ಸ್ನೇಹಿತರೆ? ಈಗ ಪವಿತ್ರ ಲೋಕೇಶ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪವಿತ್ರ ಲೋಕೇಶ್ ಮೈಸೂರು ಲೋಕೇಶ್ ಅವರ ಮಗಳು. ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಒಬ್ಬ ಯಶಸ್ವಿ ನಟಿಯಾಗಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. 2006ರಲ್ಲಿ ನಾಯಿ ನೆರಳು ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆದರೆ ಇವರ ವೈಯಕ್ತಿಕ ಜೀವನ ಯಾವಾಗಲೂ ವಿವಾದಗಳಿಂದ ಕೂಡಿತ್ತು ಸ್ನೇಹಿತರೆ. ಪವಿತ್ರ ಲೋಕೇಶ್ ಅವರ ಮೊದಲ ಮದುವೆ ಒಬ್ಬ ಆಂಗ್ಲೋ ಇಂಡಿಯನ್ ವ್ಯಕ್ತಿಯ ಜೊತೆ ಆಗುತ್ತೆ. ಆದರೆ ಅದು ದೀರ್ಘಕಾಲ ಉಳಿಯಲ್ಲ. ನಂತರ ಅವರು ಸುಚೇಂದ್ರ ಪ್ರಸಾದ್ ಅವರನ್ನು ಮದುವೆಯಾಗ್ತಾರೆ. ಸುಚೇಂದ್ರ ಪ್ರಸಾದ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರತಿಭಾವಂತ ನಟ. ಆದರೆ 2018ರ ಸುಮಾರಿಗೆ ಈ ದಂಪತಿ ಬೇರೆಯಾಗಿದ್ದಾರೆ ಎಂಬ ಸುದ್ದಿಯು ಕೂಡ ಸ್ಯಾಂಡಲ್ವುಡ್ ಅಲ್ಲಿ ಜೋರಾಗಿ ಕೇಳಿಸುತ್ತೆ. ಇಲ್ಲಿ ಮೊದಲು ಪ್ರಶ್ನೆ ಎದುರಾಗುವುದೇ ಪವಿತ್ರ ಲೋಕೇಶ್ ಬೇರೆಯವರ ಜೊತೆ ಓಡಿ ಹೋಗಿದ್ದಾರಾ ಎಂಬ ಪ್ರಶ್ನೆ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಇದಕ್ಕೆ ಉತ್ತರ ಹುಡುಕುವಾಗ ನಾವು ತೆಲುಗು ನಟ ನರೇಶ್ ಅವರನ್ನು ತಪ್ಪಿಸಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. 2022ರಲ್ಲಿ ಪವಿತ್ರ ಲೋಕೇಶ್ ಮತ್ತು ನರೇಶ್ ತಮ್ಮ ಸಂಬಂಧವನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ತಾರೆ. 2003ರಲ್ಲಿ ಇಬ್ಬರು ಮದುವೆಯಾದರು. ಆದರೆ ಈ ಸಂಬಂಧ ಆರಂಭವಾಗಿದ್ದು ಯಾವಾಗ ಎಂಬುದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ನರೇಶ್ ಅವರೊಂದಿಗಿನ ಸಂಬಂಧದಿಂದ ಮೊದಲು ಪವಿತ್ರ ಲೋಕೇಶ್ ಸುಚೇಂದ್ರ ಪ್ರಸಾದ್ ಅವರ ಜೊತೆಗಿನ ಮದುವೆಯನ್ನು ಮುರಿದುಕೊಳ್ತಾರೆ. ಇದು ಒಂದು ಗಾಸಿಪ್ ಆಗಿ ಉಳಿದಿದೆ. ಆದರೆ ಒಂದು ವಿಷಯ ಸ್ಪಷ್ಟ ಸ್ನೇಹಿತರೆ, ಪವಿತ್ರ ಮತ್ತು ಸುಚೇಂದ್ರ 2018ರಲ್ಲಿ ಬೇರೆಯಾಗಿದ್ದರು ಮತ್ತು ನರೇಶ್ ಜೊತೆಗಿನ ಸಂಬಂಧ ಅದಕ್ಕಿಂತ ನಂತರ ಜನರ ಗಮನಕ್ಕೆ ಬಂದಿತ್ತು. ಹಾಗಾಗಿ ಓಡಿ ಹೋಗಿದ್ದಾರೆ ಎಂಬ ಮಾತು ಸಂಪೂರ್ಣ ಸತ್ಯ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ. ಈಗ ಮುಖ್ಯ ಪ್ರಶ್ನೆ, ಪವಿತ್ರ ಲೋಕೇಶ್ ಸುಚೇಂದ್ರ ಪ್ರಸಾದ್ ಅವರಿಗೆ ಮೋಸ ಮಾಡಿದ್ರ ಅನ್ನೋದೇ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ. ಇದಕ್ಕೆ ಉತ್ತರ ಹುಡುಕಲು ನಾವು ಎರಡು ದೃಷ್ಟಿಕೋನಗಳನ್ನು ನೋಡಬೇಕಾಗುತ್ತೆ. ಮೊದಲನೆಯದಾಗಿ, ಒಂದು ಸಂಬಂಧ ಮುರಿದಾಗ ಅದಕ್ಕೆ ಯಾರು ಕಾರಣ ಎಂಬುದನ್ನು ನಿಖರವಾಗಿ ಹೇಳುವುದು ಕಷ್ಟಕರವಾಗಿದೆ. ಎರಡನೆಯದು, ಮೋಸ ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸುತ್ತೇವೆ ಎಂಬುದೇ ಒಂದು ಅರ್ಥವನ್ನು ಹುಡುಕಬೇಕಾಗುತ್ತೆ. ಪವಿತ್ರ ಲೋಕೇಶ್ ಮತ್ತು ಸುಚೇಂದ್ರ ಪ್ರಸಾದ್ ಅವರು ಮದುವೆಯ ಬಗ್ಗೆ ಹೆಚ್ಚು ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಿಲ್ಲ. ಆದರೆ 2018ರಲ್ಲಿ ಇಬ್ಬರು ಬೇರೆಯಾದರು ಎಂಬುದು ಖಚಿತವಾಗಿದೆ. ಆನಂತರ ಪವಿತ್ರ ಲೋಕೇಶ್ ಅವರು ನರೇಶ್ ಅವರ ಜೊತೆ ಸಂಬಂಧ ಆರಂಭಿಸಿದ್ರು. ಇಲ್ಲಿ ಒಂದು ಟೈಮ್ ಲೈನ್ ನಂತರವೇ ಪವಿತ್ರ ಲೋಕೇಶ್ ಬೇರೆ ಸಂಬಂಧಕ್ಕೆ ಹೋಗಿದ್ದಾರೆ. ಹಾಗಾಗಿ ಮೋಸ ಎಂಬುದಕ್ಕೆ ಖಚಿತವಾದ ಪುರಾವೆಗಳು ಕೂಡ ಇಲ್ಲ. ಆದರೆ ಈ ಗಾಸಿಪ್ ಅನ್ನ ಪತ್ರಿಕೆಗಳು ದೊಡ್ಡದಾಗಿ ಪ್ರತಿಬಿಂಬಿಸುತ್ತವೆ. ನರೇಶ್ ಜೊತೆಗಿನ ಸಂಬಂಧದಿಂದಾಗಿ ಪವಿತ್ರ ಲೋಕೇಶ್ ಮೇಲೆ ಸಾಕಷ್ಟು ಟೀಕೆಗಳು ಬಂದವು. ಕೆಲವರು ಇದನ್ನು ಮೋಸ ಎಂದು ಕರೆದರು, ಆದರೆ ಇದು ಕೇವಲ ಒಂದು ಊಹೆಯಷ್ಟೇ ಇರಬಹುದು.
ಸುಚೇಂದ್ರ ಪ್ರಸಾದ್ ಅವರು ಈ ಬಗ್ಗೆ ಎಂದೂ ಸಾರ್ವಜನಿಕವಾಗಿ ಮಾತನಾಡಲಿಲ್ಲ. ಹಾಗಾಗಿ ಈ ವಿಷಯದಲ್ಲಿ ಸತ್ಯವನ್ನು ಊಹಿಸಲು ಮಾತ್ರ ನಾವು ಮಾಡಬಹುದಾದ ಕೆಲಸ ಸ್ನೇಹಿತರೆ. ಏನು ಗೊತ್ತಾ ಸ್ನೇಹಿತರೆ, ಮೈಸೂರು ಲೋಕೇಶ್ ಅವರು ಡಿಂಗ್ರಿ ನಾಗರಾಜ್ ಹೆಂಡತಿ ಜೊತೆ ಓಡಿ ಹೋಗಿದ್ರು ಎಂಬುದು ಕೇವಲ ಗಾಸಿಪ್ ಆಗಿರಬಹುದು. ಏಕೆಂದರೆ ಇದಕ್ಕೆ ಯಾವುದೇ ದೃಢೀಕರಣ ಇಲ್ಲ. ಪವಿತ್ರ ಲೋಕೇಶ್ ಅವರು ಸುಚೇಂದ್ರ ಪ್ರಸಾದ್ ಅವರಿಂದ ಬೇರೆಯಾದ ನಂತರ ನರೇಶ್ ಅವರ ಜೊತೆ ಸಂಬಂಧ ಆರಂಭಿಸಿದರು. ಆದರೆ ಓಡಿ ಹೋಗಿದ್ದಾರೆ ಅಥವಾ ಮೋಸ ಮಾಡಿದ್ದಾರೆ ಎಂಬುದಕ್ಕೆ ಸ್ಪಷ್ಟ ಪುರಾವೆಗಳಿಲ್ಲ ಸ್ನೇಹಿತರೆ. ಚಿತ್ರರಂಗದಲ್ಲಿ ಗಾಸಿಪ್ ಸಾಮಾನ್ಯ, ಆದರೆ ಸತ್ಯ ಎಂದಿಗೂ ಸಂಪೂರ್ಣವಾಗಿ ಬಹಿರಂಗವಾಗುವುದಿಲ್ಲ. ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಾಮೆಂಟ್ನಲ್ಲಿ ತಿಳಿಸಿ. ಇದು ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ.